ಬೆಂಗಳೂರಲ್ಲಿ ಗಣಪತಿ ಹಬ್ಬಕ್ಕೆ ರೂಲ್ಸ್ ಮಾಡಿದೆ ಪಾಲಿಕೆ. ಹಾಗಾದ್ರೆ ಏನೆಲ್ಲ ರೂಲ್ಸ್ ಮಾಡಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಬೆಂಗಳೂರಿನಲ್ಲಿ ಗಣಪತಿ ಕೂರಿಸೋದಕ್ಕೆ ಅನುಮತಿ ಕಡ್ಡಾಯ, ಅಂದ್ರೆ ಪರ್ಮಿಷನ್ ಅನ್ನ ತೆಗೆದುಕೊಳ್ಳಲೇಬೇಕು. ಗಣೇಶ ವಿಸರ್ಜನೆಗೆ ಸಂಬಂಧ ಪಟ್ಟಂತೆ ಮೇಲ್ವಿಚಾರಣೆ ಅಧಿಕಾರಿಗಳನ್ನ ನೇಮಕ ಮಾಡಲಾಗುತ್ತೆ. ಇನ್ನು ಪ್ರತಿ ವಾರ್ಡ್ಗೂ ನೋಡಲ್ ಅಧಿಕಾರಿಗಳ ನೇಮಕ ಮಾಡಿದೆ ಬಿಬಿಎಂಪಿ. ಗಣಪತಿ ವಿಸರ್ಜನೆ ವೇಳೆ ರೂಲ್ಸ್ ಬ್ರೇಕ್ ಮಾಡದಂತೆ ಕ್ರಮವನ್ನ ಕೈಗೊಳ್ಳುತ್ತೆ. ಇನ್ನು ಬಿಬಿಎಂಪಿ ಗುರುತಿಸಿರುವ ಜಾಗದಲ್ಲೇ ವಿಸರ್ಜನೆ ಮಾಡುವಂತೆ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ನೋಡಿ, ಬೆಂಗಳೂರಿನಲ್ಲಿ ಗಣಪತಿ ಹಬ್ಬಕ್ಕೆ ಇದೀಗ ಪಾಲಿಕೆ ರೂಲ್ಸ್ ಮಾಡಿರುವಂಥದ್ದು. ಗಣಪತಿ ಕೂರಿಸಬೇಕು ಅಂತ ಹೇಳಿದ್ರೆ ಕಡ್ಡಾಯವಾಗಿ ಪರ್ಮಿಷನ್ ತೆಗೆದುಕೊಳ್ಬೇಕು. ತದನಂತರ ಗಣೇಶ ವಿಸರ್ಜನೆಗೆ ಸಂಬಂಧಪಟ್ಟಂತೆ ಮೇಲ್ವಿಚಾರಣೆ ಅಧಿಕಾರಿಗಳನ್ನ ಕೂಡ ನೇಮಕ ಮಾಡ್ತಾರೆ. ಪ್ರತಿ ವಾರ್ಡ್ಗೂ ನೋಡಲ್ ಅಧಿಕಾರಿಗಳ ನೇಮಕ ಮಾಡಿತು. ಇನ್ನು ಗಣಪತಿ ವಿಸರ್ಜನೆ ವೇಳೆ ರೂಲ್ಸ್ ಬ್ರೇಕ್ ಮಾಡದಂತೆ ಕ್ರಮವನ್ನ ಕೈಗೊಳ್ಳಲಾಗಿದೆ. ಬಿಬಿಎಂಪಿ ಗುರುತಿಸಿರುವಂತಹ ಜಾಗದಲ್ಲೇ ವಿಸರ್ಜನೆ ಮಾಡುವಂತೆ ಇದೀಗ ಆದೇಶ ಹೊರಡಿಸಲಾಗಿರುವಂಥದ್ದು. ಗಣೇಶ ಮೂರ್ತಿ ವಿಸರ್ಜನೆಗಾಗಿ ಕೆರೆ ಅಂಗಳದ ಅಥವಾ ತಾತ್ಕಾಲಿಕ ಕಲ್ಯಾಣಿ ಹಾಗೆ ಸಂಚಾರಿ ವಾಹನಗಳ ವ್ಯವಸ್ಥೆ ಕೂಡ ಮಾಡಲಾಗಿದ್ದು, 41 ಕೆರೆಗಳಲ್ಲಿ ತಾತ್ಕಾಲಿಕ ಕಲ್ಯಾಣಿ ಹಾಗೂ 489 ಮೊಬೈಲ್ ಟ್ಯಾಂಕ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗಾಗಿ ಅನುಮತಿ ಪಡೆಯುವುದಕ್ಕೆ 75 ಏಕಗವಾಕ್ಷಿ ಕೇಂದ್ರವನ್ನು ಸ್ಥಾಪಿಸಲಾಗಿದೆ.